ಮತ್ತಷ್ಟು ಸುದ್ದಿ ರೌಂಡ್ ಅಪ್ನಲ್ಲಿ. ಕೆಎಎಸ್ ಶ್ರೇಣಿಯ ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ಕನ್ನಡ ಅನುವಾದ ಮತ್ತೆ ಎಡವಟ್ಟಾಗಿದೆ. ಅನುವಾದದಲ್ಲಿ ಮೊದಲ ಬಾರಿ ನಡೆದ ಪರೀಕ್ಷೆಯಲ್ಲಿ ಎಡವಿದ ಕಾರಣಕ್ಕೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದೀಗ ಮತ್ತದೇ ತಪ್ಪಾಗಿದ್ದು, ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗಿದೆ. ಚಿಲ್ಲರೆ ಸಮಸ್ಯೆ ಅಂತ ಬಿಎಂಟಿಸಿ ಯುಪಿಐ ಪೇಮೆಂಟ್ ತಂದಿದ್ದು, ಅದರಲ್ಲಿ ಕಂಡಕ್ಟರ್ ಒಬ್ಬರು ಕ್ಯೂಆರ್ ಕೋಡ್ ಬದಲು ಮಾಡಿ ತನ್ನ ವೈಯಕ್ತಿಕ ಖಾತೆಗೆ ಟಿಕೆಟ್ ಹಣ ಹಾಕಿಸಿಕೊಂಡಿರೋ ಆರೋಪ ಕೇಳಿಬಂದಿದೆ. ಮೆಜೆಸ್ಟಿಕ್ನಿಂದ ಮಾರತಹಳ್ಳಿ ಭಾಗವಾಗಿ ವೈಟ್ಫೀಲ್ಡ್ಗೆ ಹೋಗುವ KA57F432 ನಂಬರ್ ಬಸ್ ಕಂಡಕ್ಟರ್ ವಿರುದ್ಧ ಆರೋಪವಿದ್ದು, ಪೇಮೆಂಟ್ ಸ್ಕ್ರೀನ್ ಶಾಟ್ ಸಮೇತ ದೂರು ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಅವಹೇಳನಕಾರಿ ವಿಡಿಯೋ ಹರಿಬಿಟ್ಟವನ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟದ ಘಟನೆ ಉಲ್ಲೇಖಿಸಿ ಪದ್ಮನಾಭ ಅಲಿಯಾಸ್ ಪದ್ದು ಎಂಬಾತ ವಿಡಿಯೋ ಮಾಡಿದ್ದಾನೆ. ವಿಡಿಯೋದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ರೀತಿ ಪ್ರಚೋದನಕಾರಿಯಾಗಿ ನಿಂದಿಸಲಾಗಿದೆ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ನವೀನ್ ದೂರು ದಾಖಲಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.